ಅಕ್ಕ, ನೀನೇನಾದರೂ ಜಾನಕಿ ಮನೇಲಿಲ್ಲ ಅಂತ ಸುಳ್ಳು ಹೇಳಿದ್ರು ಯಾಕೆ ಏನು ಅಂತ ನಾನು ಯಾವುದು ಕೇಳಲ್ಲ ಅಕ್ಕ. ಆದರೆ ನಿಜ ಏನು ಅಂತ ಹೇಳ್ಬಿಡಕ್ಕ. ನಿನ್ನ ಮಾತಲ್ಲೇ ರಾಮನ ಜೀವನ ಇದೆ. ಇರೋ ವಿಷಯ ಎಲ್ಲ ನಿನಗೆ ಹೇಳಿದ್ದೀನಿ. ಇನ್ಮೇಲೆ ನಿನ್ನಿಷ್ಟ. ನೋಡು ಭರತ, ಸುಳ್ಳು ಹೇಳಿ ನನಗೇನು ಪ್ರಯೋಜನ ಇಲ್ಲ. ಜಾನಕಿ ವಿಷಯದಲ್ಲಿ ನಿನ್ಗೇನು ಅನುಮಾನ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಹಾಗೆ ಹೇಳಿದೆ ಅಷ್ಟೆ. ಆದರೆ ನೀನು ಫೋನ್ ಮಾಡಿದಾಗ ಜಾನಕಿ ಎಲ್ಲೂ ಹೋಗಿರಲಿಲ್ಲ, ಮನೇಲೇ ಇದ್ಲು. ಇಲ್ಲ ಅಕ್ಕ, ನೀನು ಏನೋ ಮುಚ್ಚಿಡ್ತಿದ್ಯಾ. ಜಾನಕಿ ವಿಷಯದಲ್ಲಿ ನಿನಗೂ ಏನೋ ಅನುಮಾನ ಇದೆ ಅಲ್ವಾ? ನನಗೆ ಯಾಕೋ ಅನುಮಾನ? ನಾನು ಅವಳನ್ನ 1 ವರ್ಷದಿಂದ ನೋಡ್ತಿದ್ದೀನಿ. ನನಗೆ ಯಾವುದೇ ರೀತಿಯ ಅನುಮಾನ ಇಲ್ಲ. ನನಗೆ ಮೊದಲು ಜಾನಕಿ ಮನೆಗೆ ಬಂದಾಗ ಅವಳ ನಡವಳಿಕೆ ನೋಡಿ ನನಗೆ ಅವಾಗೇ ಅನುಮಾನ ಬಂದಿತ್ತಕ್ಕ. ಆಮೇಲೆ ಹೋಗ್ತಾ ಹೋಗ್ತಾ ನಾನೇ ತಪ್ಪರ್ಥ ಮಾಡ್ಕೊಳ್ತಿದ್ದೀನಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆದರೆ ಇವತ್ತು ಗೊತ್ತಾಯ್ತು, ನನ್ನ ಅನುಮಾನ ನಿಜ ಆಯಿತು. ಜಾನಕಿ ಹೆಸರೇ ಬೇರೆ. ಏನೋ ಹೇಳ್ತಿದ್ಯಾ? ಅವಳು ಯಾಕೋ ಬೇರೆ ಹೆಸರು ಇಟ್ಕೋತಾಳೆ? ನಮ್ಮ ಮನೇಲಿ ಅವಳು ಬೇರೆ ಹೆಸರು ಇಟ್ಕೊಂಡಿದ್ದಾಳಕ್ಕ. ಅವಳು ಒರಿಜಿನಲ್ ಹೆಸರು ರಜಿಯಾ. ಭರತ, ಇದನ್ನ ನಿಂಗೆ ಯಾರೋ ಹೇಳಿದ್ರು? ಯಾರಕ್ಕ? ಯಾಕೆ ಹೇಳಬೇಕು? ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅವಳು ರಜೆ ಅಂತ ನೀನೆಲ್ಲೋ ನೋಡ್ದೆ? ಅವತ್ತು ನಮ್ಮ ಮನೆಗೆ ಹಬ್ಬಕ್ಕೆ ಮೊಹಮ್ಮದ್ ಅಂತ ಬಂದಿದ್ರಲ್ಲ, ಅವ್ರ ಮನೇಲೇ ನೋಡಿದ್ದೀನಿ. ಅವ್ರ ಮನೇಲಿ ಇದ್ಕೊಂಡೆ ನಿಮ್ಗೆ ಇವತ್ತು ನಾನು ಕಾಲ್ ಮಾಡಿದ್ದು. ಭರತ, ಸುಮ್ಮನೆ ಏನೇನೋ ಹೇಳ್ಬೇಡ. ಜಾನಕಿ ಯಾಕೋ ಅವ್ರ ಮನೆಗೆ ಹೋಗ್ತಾಳೆ? ಅವ್ರಿಗೂ ಜಾನಕಿಗೂ ಏನೋ ಸಂಬಂಧ? ಅಕ್ಕ, ಜಾನಕಿ ಅವ್ರ ಮನೆಗೆ ಹೋಗ್ತಿಲ್ಲ. ಅವ್ರ ಮಗಳೇ ನಮ್ಮ ಮನೇಲಿರೋ ಜಾನಕಿ. ಏ, ಸ್ವಲ್ಪ ಮೆತ್ತಗೆ ಮಾತಾಡೋ. ಅಪ್ಪ ಏನಾದರೂ ಕೇಳಿಸ್ಕೊಂಡ್ರೆ ಅಷ್ಟೇ. ಅಲ್ಲ ಕಣೋ, ನಮ್ಮ ಮನೆ ಜಾನಕಿ ಅವ್ರ ಮನೆ ರಜಿಯಾ ಹೇಗೋ ಆಗ್ತಾಳೆ? ನಿನ್ನ ಮಾತಲ್ಲಿ ಏನಾದರೂ ಸ್ವಲ್ಪ ಅರ್ಥ ಇದೆಯಾ? ಅಯ್ಯೋ ಅಕ್ಕ, ನಮ್ಮ ಮನೆಗೆ ಅವಳು ಜಾನಕಿ ಅಂತ ಬಂದು ಸೇರ್ಕೊಂಡಿದ್ದು. ನಿಜವಾಗ್ಲೂ ಅವಳು ಜಾನಕಿ ಅಲ್ಲ. ನೀನು ಜಾನಕಿ ಮೇಲೆ ತುಂಬ ಅನುಮಾನ ಪಡ್ತಿದ್ಯಾ ಭರತ? ಅಲ್ಲ ಕಣೋ, ಅವಳು ರಜಿಯಾ ಆಗಿದ್ರೆ ನಮ್ಮ ಮನೆಗೆ ಸುಳ್ಳು ಹೇಳ್ಕೊಂಡು ಬರೋ ಅಂಥ ಅವಶ್ಯಕತೆ ಏನಿತ್ತು? ಇದೆ ಅಕ್ಕ, ಅವ್ರದ್ದೆಲ್ಲ ದೊಡ್ಡ ಉದ್ದೇಶನೇ ಇದೆ. ಸಂಪ್ರದಾಯಸ್ಥರ ಮನೆ ಸೇರ್ಕೊಳ್ಳೋದು, ಅವ್ರ ಬೇಳೆ ಬಯಸ್ಕೊಳ್ಳೋದು. ನೋಡು, ಜಾನಕಿ ಅಂತವಳು ಅಲ್ಲ ಕಣೋ. ಅವಳ ಮೇಲೆ ಯಾಕೋ ಈ ರೀತಿ ಅನುಮಾನ ಪಡ್ತಿದ್ಯಾ? ಅಂಥವಳಾಗಿರೋದಕ್ಕೆ ನಮ್ಮ ಮನೆ ಬಂದು ಸೇರ್ಕೊಂಡಿದ್ದು. ಅದೇಗೋ ಆಗತ್ತೆ. ನೀನು ಫೋನ್ ಮಾಡಿದಾಗ ನಮ್ಮ ಮನೆ ಜಾನಕಿ ಇಲ್ಲೇ ಇದ್ಲು. ನೀನು ನೋಡಿರೋ ರಜಿಯಾ ನಿನ್ನೆದ್ರುಗೆ ಇದ್ಲು ಅಂದಮೇಲೆ ಇಬ್ಬರು ಒಬ್ಬರೇ ಆಗಕ್ಕೆ ಸಾಧ್ಯನಾ? ಅದೇ ಅಕ್ಕ, ನನಗೂ ಗೊತ್ತಾಗ್ತಿಲ್ಲ. ಅಲ್ಲಿರೋ ರಜಿಯಾ ಮನೆಗೆ ಸೇರೋಕೆ ಹೇಗೆ ಸಾಧ್ಯ? ನನಗಿದ್ರಲ್ಲಿ ಏನೋ ಇದೆ ಅನಿಸ್ತಾ ಇದೆ. ಅಂದ್ರೆ ನಾನು ನಿನ್ನ ಹತ್ರ ಸುಳ್ಳು ಹೇಳ್ತಿದ್ದೀನ ಅಂತನ ಭರತ? ಅಕ್ಕ, ಅದು ಹಾಗಲ್ಲ ಅಕ್ಕ. ಗೊತ್ತು ಬಿಡೋ ಭರತ, ನಿನಗೆ ನನ್ನ ಮೇಲ್ಗಿಂತ ನಿನ್ನ ಅನುಮಾನದ ಮೇಲೆ ನಂಬಿಕೆ ಜಾಸ್ತಿ ಆಗಿದೆ. ಅದಕ್ಕೆ ನನ್ನ ಮಾತು ನಿನಗೆ ಸುಳ್ಳು ಅನಿಸ್ತಿದೆ ಅಲ್ಲ? ಇಲ್ಲ ಅಕ್ಕ, ನೀನು ಸುಳ್ಳು ಹೇಳ್ತಿದ್ಯಾ ಅಂತ ನಾನು ಹೇಳ್ತಿಲ್ಲ. ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಈ ರಜಿಯಾ ಜಾನಕಿ ನನಗೆ ತಲೆನೇ ಓಡ್ತಿಲ್ಲ. ನೋಡು, ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ನೀನು ನೋಡಿದ ರಜಿಯಾನೇ ಬೇರೆ, ನಮ್ಮ ಜಾನಕಿನೇ ಬೇರೆ. ಈ ವಿಷಯನ ಇಲ್ಲೇ ಬಿಟ್ಬಿಡು ಭರತ. ಅಪ್ಪಂಗೆ ಗೊತ್ತಾದ್ರೆ ಸುಮ್ಮನೆ ದೊಡ್ಡ ವಿಷಯ ಆಗತ್ತೆ. ಬಿಟ್ಬಿಡ್ತೀನಿ, ಆದರೆ ಇವಾಗಲ್ಲ. ಈ ರಜಿಯಾ ಜಾನಕಿಗೆ ಏನು ಸಂಬಂಧ ಇದೆ ಅಂತ ಗೊತ್ತಾದ್ಮೇಲೆ ಬಿಟ್ಬಿಡ್ತೀನಿ. ಏನಮ್ಮ ಮಗಳೇ, ಏನು ವಿಷಯ? ಅಪ್ಪ, ಈ ಮನೇಲಿ ಹೊಸದಾಗಿ ಏನೋ ನಡೀತಾ ಇದೆ ಅಪ್ಪ. ಎಲ್ಲರೂ ಕಳ್ಳರು ಥರ ಒಂದೊಂದು ಕಡೆ ಹೋಗಿ ಕದ್ದು ಮುಚ್ಚಿ ಮಾತಾಡ್ತಾ ಇದ್ದಾರೆ. ಹೌದಾ? ಯಾವ ವಿಷಯ ಅಂತ ಏನಾದರೂ ಗೊತ್ತಾ? ಇನ್ಯಾರ್ದು
ಆ ಜಾನಕಿ ವಿಷಯನೇ. ಅಯ್ಯೋ, ಇಷ್ಟೆಲ್ಲ ಹೇಳ್ತಿಯಲ್ಲ, ಅದೇನು ವಿಷಯ ಅಂತ ತಿಳ್ಕೊಳಕ್ಕಾಗ್ಲಿಲ್ವಾ? ಆಗಿಲ್ಲ ಅಪ್ಪ, ಎಲ್ಲರೂ ಸೇರ್ಕೊಂಡು ಗುಟ್ಟಾಗಿ ಏನೋ ನಡೆಸ್ತಾ ಇದ್ದಾರೆ. ಜಾನಕಿ ಏನೋ ಮನೆಯವ್ರ ಹತ್ರ ಮುಚ್ಚಿಡ್ತಾ ಇದ್ದಾಳಪ್ಪ. ಅದೇನು ಅಂತ ಆ ರುಕ್ಕು ಅಕ್ಕಂಗೆ ಗೊತ್ತು. ಹೇಗಾದ್ರೂ ಮಾಡಿ ಅವಳ ಹತ್ರ ನಿಜ ಕಕ್ಸು. ಅವಳು ಬಾಯಿ ಬಿಡಲ್ಲಪ್ಪ. ನಾನು ತುಂಬ ಟ್ರೈ ಮಾಡಿದೆ. ಈಗೀಗ ಅವಳು ಮನೆ ಯಜಮಾನಿ ಆಗ್ತಿದ್ದಾಳೆ. ನನಗೇನೆ ನಿನ್ಗೆ ಜಾನಕಿ ವಿಷಯ, ನಿನ್ನ ಕೆಲಸ ನೀನು ನೋಡ್ಕೊಂತ ವಾರ್ನ್ ಮಾಡ್ತಾಳೆ. ಏನೋ ನಿನಗೆ ವಾರ್ನ್ ಮಾಡೋ ಮಟ್ಟಕ್ಕೆ ಬೆಳೆದ್ಬಿಟ್ಲ ಅವಳು. ಅವಳು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ನೀನು ಸುಮ್ಮನೆ ಇದೆಯಾ? ಏನು ಮಾಡಲಿ ಅಪ್ಪ, ಒಂದ್ಸಲಿ ನಾನು ಎದುರು ಮಾತಾಡಿದ್ಕೆ ಸಾಯಕ್ಕೆ ಹೋಗಿದ್ಲಲ್ಲ, ಮತ್ತೆ ಎಲ್ಲಿ ನನ್ನ ತಲೆಗೆ ಬರುತ್ತೆ ಅಂತ ಸುಮ್ಮನೆ ಇದ್ದೀನಿ. ಅವಳು ಅವಾಗಲೇ ಸತ್ತಿದ್ರೆ ಚೆನ್ನಾಗಿರೋದು, ನಮ್ಮ ಸಮಸ್ಯೆನೇ ಇರ್ತಿರ್ಲಿಲ್ಲ. ಈಗಲೂ ಅವಳದೇನು ಸಮಸ್ಯೆ ಇಲ್ಲಪ್ಪ. ಈ ಜಾನಕಿ ಜಾತಕ ಏನು ಅಂತ ತಿಳ್ಕೊಬೇಕು. ಆ ಜಾನಕಿ ಜೊತೆಲಿರೋಳು ನೀನೇ ತಾನೇ. ಅವಳ ಜಾತಕನ ನೀನೇ ತೆಗಿಬೇಕು. ನಾನೇನು ಮಾಡೋಕ್ಕಾಗತ್ತೆ? ತೆಗಿತೀನಪ್ಪ, ಬಿಡಲ್ಲ. ಇವತ್ತು ಏನಾದರೂ ಮಾಡಿ ಕಂಡಿಡಿತೀನಿ. ಅಪ್ಪ, ಜಾನಕಿದು ಯಾವುದೋ ವಿಷಯ ಭರತಕ್ಕೆ ಗೊತ್ತಾಗ್ಬಿಟ್ಟಿದೆ. ಅಕ್ಕನ ಜೊತೆ ಕದ್ದು ಕದ್ದು ಮಾತಾಡ್ತಾ ಇದ್ರು. ಹೌದಾ? ಏನಮ್ಮ ನೀನು ಬೆಣ್ಣನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ತುಪ್ಪಕ್ಕೆ ಅಂಗಡಿಗೆ ಹೋಗ್ತಿದ್ಯಾ? ಅಳಿಯಂದಿರಿಗೆ ತಲೆಗೆ ಬೆಣ್ಣೆನ ಹಚ್ಚಿ ಹೇಗಾದ್ರೂ ಬಾಯಿ ಬಿಡಿಸು. ಇವಾಗ ಅದನ್ನೇ ಮಾಡ್ತೀನಿ. ಆದರೆ ಅವ್ರು ಸರಿಯಾಗಿ ಹೇಳ್ತಾರೋ ಇಲ್ವೋ ಅದೇ ಅನುಮಾನ. ನಿಮ್ಮ ಅಳಿಯ ರಾಮ್ನ ಒಂಚೂರು ಬಿಟ್ಕೊಡಲ್ಲ ಅಪ್ಪ. ಹೇಳ್ದೆ ಏನು ಮಾಡ್ತಾನೆ? ಅವತ್ತು ನಾನು ಬಿಟ್ಟಿರೋ ಬಾಣ ಅವನ ತಲೆಗೆ ಹೋಗಿರ್ಬೇಕಲ್ಲ. ಎಷ್ಟು ದಿನ ಅಣ್ಣ ತಮ್ಮದಿರು ಜೊತೆಲಿ ಇರ್ತಾರೆ ಅಂತ ನಾನು ನೋಡ್ತೀನಿ. ರಾಮನ್ ಕನ್ಸಿಗೆ ಆಗಲೇ ಮಣ್ಣು ಹಾಕಾಯ್ತು. ಇನ್ನೇನಿದ್ರು ಅವನು ಬಾಯಿಗೆ ಮಣ್ಣು ಹಾಕ್ಬೇಕಷ್ಟೇ. ಅಪ್ಪ, ರಾಮ್ ಮತ್ತೆ ಸ್ಕೂಲ್ ಶುರು ಮಾಡೋಕ್ಕಾಗಲ್ಲ ಅಲ್ವಾ? ಸ್ಕೂಲ್ ಅಲ್ಲ, ಅವನಿನ್ನ ಎಮ್ಮೆ ಮೇಸಕ್ಕೂ ಲಾಯಕ್ಕಲ್ಲ. ಆಗ್ಲೇ ನಮ್ಮವನು ಆ ಇಮ್ರಾನ್ ಹೋಗಿ ಆಗ್ಲೇ ಅಪ್ಲಿಕೇಶನ್ ಹಾಕಿಲ್ವಾ? ರಾಮನ್ಗೆ ಸ್ಕೂಲ್ ಕಟ್ಟೋದಕ್ಕೆ ಯಾರು ಜಾಗ ಕೊಡ್ತಾರೆ? ಹಾಗೇನಾದ್ರೂ ಆದ್ರೆ ನಾನೇ ಇಮ್ರಾನ್ನ ಮುಂದೆ ಬಿಟ್ಟು ಸ್ಟ್ರೈಕ್ ಮಾಡಿಸ್ತೀನಿ. ನಾನೇ ಎಲ್ಲ ಕಡೆ ಬೆಂಕಿ ಹಚ್ಚಿಸ್ತೀನಿ ಮಗಳೇ. ಇದು ಚಿಕ್ಕ ವಿಷಯ ಆಗಲ್ಲ, ಧರ್ಮಕ್ಕೆ ಸಂಬಂಧಪಟ್ಟಿರೋ ದೊಡ್ಡ ವಿಷಯ ಆಗುತ್ತೆ. ಒಬ್ರಿಗೊಬ್ರು ಕಿತ್ತಾಡ್ತಾರೆ, ತಲೆ ಕಡಿತಾರೆ, ಎಲ್ಲ ಕಡೆ ಬೆಂಕಿ ಹತ್ಕೊಂಡು ದಗ ದಗ ಉರಿಯುತ್ತೆ. ಇದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಸ್ಟೇಟಿಂದ ಸೆಂಟ್ರಲ್ವರೆಗೂ ಹೋಗುತ್ತೆ. ಕೋರ್ಟ್ನಲ್ಲಿ ತೀರ್ಮಾನ ಆಗೋವರೆಗೂ ಆ ರಾಮನ್ಗೆ ಅವನ ಜಾಗ ಸಿಗೋಲ್ಲ. ಅಷ್ಟರಲ್ಲಿ ರಾಮ ಅವನ ಆಯಸ್ಸನ್ನೆಲ್ಲ ಕನ್ಸಿನ ಜೊತೆ ಅಷ್ಟೇ ಕಳೀತಾನ. ಯಾವತ್ತೂ ನನ್ಸಾಗಲ್ಲ. ರಾಮನ್ಗೆ ಆ ಜಾಗ ಸಿಗೋದು ಅವನ್ ಸತ್ತ ಮೇಲೆನೆ, ಬರ್ದಿಟ್ಕೋ. ಅಯ್ಯೋ ಅಪ್ಪ, ಇದರಿಂದ ನೀವಿದ್ದೀರಾ ಅಂತ ಗೊತ್ತಾದ್ರೆ ಎಲ್ಲ ಕಡೆಯಿಂದನೂ ಧರ್ಮದೇತ್ ನಿಮಗೆ ಬೀಳುತ್ತಷ್ಟೇ. ಏನಮ್ಮ, ನನ್ನನ್ನೇನು ಅಷ್ಟೊಂದು ಗುಗ್ಗು ಅಂತ ತಿಳ್ಕೊಂಡಿದ್ಯಾ? ರಾಜಕೀಯದಲ್ಲಿ ನಾನು ದೊಡ್ಡ ಲೀಡರ್ ಆಗದೆ ಇರ್ಬೋದು, ಆದರೆ ರಾಜಕಾರಣದಲ್ಲಿ ನನ್ನ ತಲೆನ ಮೀರಿಸೋರು ಯಾರೂ ಇಲ್ಲ. ಇದಕ್ಕೆ ಆ ಇಮ್ರಾನ್ನ ಅಸ್ತ್ರವಾಗಿ ಬಳಸ್ಕೊಂಡಿದ್ದು. ಎಲ್ಲಿನವರೆಗೂ ಈ ಜಾಗಕ್ಕೆ ಅವನು ಹೋರಾಟ ಮಾಡ್ತಾನೋ ಅವನ ಹಿಂದೆ ನಾನು ಇದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ಈಗಾಗಲೇ ಒಂದು ಹೆಜ್ಜೆ ಮುಂದೆ ಇರಿಸಿದ್ದೀನಿ. ಹಾಗೆ ನೋಡ್ತಾ ಇರು ಹೆಂಗೆ ಅಲ್ಲೋಲ್ ಕಲ್ಲ ಆಗುತ್ತೆ ಅಂತ. ಯಾರ ತಲೆ ಉರುಳುತ್ತೋ ಗೊತ್ತಿಲ್ಲ ಮಗಳೇ. ಈ ಯುದ್ಧದಲ್ಲಿ ರಾಮನ್ ತಲೆ ಹೋದ್ರೂ ಹೋಗ್ಬೋದು. ಯಾವುದಕ್ಕೂ ನಿನ್ನ ಗಂಡನಿಗೂ ಹುಷಾರಾಗಿರೋದಕ್ಕೆ ಹೇಳು. ರಾಮನ್ ಜೊತೆಲಿ ಹೋಗೋದು ನಿನ್ನ ಗಂಡನ ಜೀವಕ್ಕೆ ಆಪತ್ತು. ಏನು ಜಾನಕಿ, ಏನೋ ಮಾತಾಡಬೇಕು ಅಂತ ಹೇಳಿ ಸುಮ್ಮನೆ ಮಲಗಿದ್ಯಾ? ಫಾತಿಮಾ ಕಾಲ್ ಮಾಡಿದ್ಲು ರಾಮ್. ಏನು? ಫಾತಿಮಾ ಕಾಲ್ ಮಾಡಿದ್ಲಾ? ಇನ್ನು ಎಷ್ಟು ಅಂತ ಹೆಲ್ಪ್ ಮಾಡೋದು ಜಾನಕಿ? ಮತ್ತೇನಂತ ಸಮಸ್ಯೆ ಅವಳ್ದು? ಸ್ವಲ್ಪ ನಾನು ಹೇಳೋದನ್ನ ಕೇಳ್ತೀರಾ ರಾಮ್?
ಯಾಕೆಲ್ಲದಕ್ಕೂ ಇಷ್ಟೊಂದು ಸೀರಿಯಸ್ ಆಗ್ತೀರಾ? ಫಾತಿಮಾ ಕಾಲ್ ಮಾಡಿದ್ಲು ಅಂದರೆ ಹೆಲ್ಪ್ ಕೇಳೋದಕ್ಕೆ ಅಂತನಾ? ಅವಳು ಯಾವತ್ತನೇ ಯೋಗಕ್ಷೇಮ ಕೇಳೋದಕ್ಕೆ ಕಾಲ್ ಮಾಡಿದ್ದಾಳೆ. ಕಾಲ್ ಮಾಡಿದ್ರೆ ಸಾಕು, ಇಮ್ರಾನ್ ಹಾಗೆ ಮಾಡ್ದ ಈಗ ಮಾಡ್ದ ಅಂತ ಏನಾದರೂ ಒಂದು ಸಮಸ್ಯೆ ಕೇಳಿಕೊಂಡು ಹೆಲ್ಪ್ ಕೇಳ್ತಾ ಇರ್ತಾಳೆ. ರಾಮ್, ನೀವು ಫಾತಿಮಾನ್ ಬಗ್ಗೆ ತುಂಬ ಹಗುರವಾಗಿ ಮಾತಾಡ್ತಿದ್ದೀರಾ. ಖಂಡಿತವಾಗ್ಲೂ ಇಲ್ಲ ಜಾನಕಿ, ಬಾರೋದು ಮನುಷ್ಯನೇ ಮಾತಾಡ್ತಾ ಇದ್ದೀನಿ. ಇರೋ ವಿಷಯ ತಾನೇ ಹೇಳಿದ್ದು. ಇವಾಗ ಮತ್ತೆ ಏನು ಪ್ರಾಬ್ಲಮ್ ಅಂತ ಅವಳ್ದು? ಸಮಸ್ಯೆ ಬಗ್ಗೆ ಮಾಡಿಲ್ಲ, ನಿಮ್ಮ ಬಗ್ಗೆ ಕೇಳೋಣ ಅಂತ ಮಾಡಿದ್ಲು. ಏನು ಇದ್ದಕ್ಕಿದ್ದಂಗೆ ನನ್ನ ಮೇಲೆ ಅಷ್ಟೊಂದು ಲವ್ ಅವಳಿಗೆ? ತಮಾಷೆ ಸಾಕು ರಾಮ್. ನೀವು ಮಾಡಿರೋ ಹೆಲ್ಪ್ಗೆ ಭಾವನ್ಗೊಂದು ಥ್ಯಾಂಕ್ಸ್ ಕೂಡ ಹೇಳೋಕ್ಕಾಗಲಿಲ್ಲ. ಅದಕ್ಕೆ ಫೋನ್ ಮಾಡಿ ಭಾವನ್ಗೊಂದು ಥ್ಯಾಂಕ್ಸ್ ಹೇಳು ಅಂತ ಹೇಳಿದ್ಲು. ಅಲ್ಲ, ಅಷ್ಟೊಂದು ಥ್ಯಾಂಕ್ಸ್ ಹೇಳಬೇಕು ಅನ್ನೋ ಮನ್ಸಿದ್ದಿದ್ರೆ ನನ್ನ ನಂಬರ್ ಇಲ್ವಾ ಅವಳ ಹತ್ರ? ನನಗೆ ಕಾಲ್ ಮಾಡಿ ಹೇಳ್ತಿದ್ಲು, ನಿನ್ನ ಹತ್ರ ಯಾಕೆ ಹೇಳಬೇಕಿತ್ತು? ಸಾರಿ ರಾಮ್, ನೀವು ಈ ಥರ ಅನ್ಕೋತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಇರಿ, ಫಾತಿಮಾ ಕಾಲ್ ಮಾಡಿ ನಿಮ್ಮ ಭಾವನ್ ಕಾಲ್ ಮಾಡಿ ಥ್ಯಾಂಕ್ಸ್ ಹೇಳು ಅಂತ ಹೇಳ್ತೀನಿ, ಆಯ್ತಾ? ಬೇಡ ಬೇಡ ಜಾನಕಿ, ನಾನು ಸುಮ್ಮನೆ ಹೇಳಿದ್ದು. ಅವಳು ನಿಂಗೆ ಥ್ಯಾಂಕ್ಸ್ ಹೇಳಿದ್ರು ನಂಗೆ ಥ್ಯಾಂಕ್ಸ್ ಹೇಳಿದ್ರು ಎರಡೂ ಒಂದೇ, ಸರಿನಾ? ಅವಳಿಗೋಸ್ಕರ ನಾವು ಏನಾದರೂ ಮಾಡಲೇಬೇಕು ರಾಮ್. ನೀನೊಬ್ಳು ಜಾನಕಿ, ಇಷ್ಟೊಂದೆಲ್ಲ ಮಾಡಿದ್ದೀವಿ, ಮತ್ತಿನ್ನೇನು ಮಾಡಬೇಕು? ನಾವಿಷ್ಟು ದಿನ ಮಾಡಿದ್ದು ಹೆಲ್ಪ್ ರಾಮ್, ಆದರೆ ನಾನಿವಾಗ ಹೇಳ್ತಿರೋದು ಅವಳ ಲೈಫ್ ಬಗ್ಗೆ. ಅವಳ ಲೈಫ್ಗೂ ನಾವು ಏನು ಮಾಡಿದ್ರು ಅದು ಹೆಲ್ಪೇ ಆಗುತ್ತೆ ಜಾನಕಿ. ಇವಾಗ ನಾನು ಹೋಗಿ ಅವಳಿಗೆ ಹೊಸ ಲೈಫ್ ಕೊಡೋಕ್ಕಾಗತ್ತಾ? ಎಲ್ಲನೂ ನಿಮಗೆ ತಮಾಷೆನೇ ಅಲ್ವಾ? ಅದಕ್ಕೆ ನಿಮ್ಮ ಹತ್ರ ಏನು ಹೇಳೋಕ್ಕೆ ಮನಸ್ಸಾಗಲ್ಲ ನನಗೆ. ಸಾರಿ ಸಾರಿ ಸಾರಿ, ಇವಾಗ ಸೀರಿಯಸ್ ಆಗ್ತೀನಿ. ಏನು ಹೇಳಬೇಕು ಅಂತಿದೆಯೋ ಕರೆಕ್ಟಾಗಿ ಹೇಳು. ಫಾತಿಮಾಗೆ ಒಂದು ಒಳ್ಳೆ ಕಡೆ ಹುಡುಗ ನೋಡಿ ಶಾದಿ ಮಾಡಬೇಕು ರಾಮ್. ಅಬ್ಬ ಅಮ್ಮಿ ಅವಳ ಶಾದಿನ ಕಣ್ತುಂಬ ನೋಡಬೇಕು. ನನ್ನ ವಿಷಯದಲ್ಲಿ ಅವ್ರು ಏನೇನು ಕನ್ಸಿಟ್ಕೊಂಡಿದ್ರೋ ಎಲ್ಲನೂ ಫಾತಿಮಾ ವಿಷಯದಲ್ಲಿ ನೆರವೇರಬೇಕು. ಇದಕ್ಕೆ ನೀವು ನನ್ನ ಜೊತೆ ಇರಲೇಬೇಕು ರಾಮ್. ಇರ್ತೀನಿ ಜಾನಕಿ, ನಿನ್ನ ಆಸೆನ ಯಾವತ್ತಾದರೂ ಆಗಲ್ಲ ಅಂತ ಹೇಳಿದ್ದೀನ. ಫಾತಿಮಾಗೆ ಅವಳು ಇಷ್ಟಪಡೋ ಥರನೇ ಒಳ್ಳೆ ಹುಡುಗನ ಮದುವೆ ಮಾಡ್ಸೋಣ, ಸರಿನಾ? ರಾಮ್, ನಿಮ್ಮ ಹತ್ರ ಇನ್ನೊಂದು ವಿಷಯ ಹೇಳಬೇಕು. ಸರಿ ಜಾನಕಿ, ಏನು ಅಂತ ಅದನ್ನೂ ಹೇಳ್ಬಿಡು. ನಮ್ಮಿಬ್ರು ವಿಷಯನ ಎಷ್ಟು ದಿನ ಅಂತ ಹೀಗೆ ಮುಚ್ಚಿಡೋದು? ನಿಜ ಏನು ಅಂತ ಮನೇಲಿ ಹೇಳ್ಬಿಡೋಣವಾ? ಜಾನಕಿ, ಸಡನ್ನಾಗಿ ಏನು ಈ ರೀತಿ ಹೇಳ್ತಾ ಇದೆಯಾ? ರಾಮ್, ಬೆಳಗ್ಗೆ ಏನಾಯಿತು ಅಂತ ನೀವೇ ನೋಡಿದ್ದೀರಾ. ಅಕ್ಕನಿಗೂ ವಿಷಯ ಗೊತ್ತಾಗಿದೆ. ಆ ಮಾಳ್ವಿಕಾ ಬೇರೆ ನಮ್ಮ ಮೇಲೆ ಅನುಮಾನ ಪಡ್ತಿದ್ದಾಳೆ. ಬೇರೆ ಯಾವುದೋ ರೀತಿಲಿ ಮನೆಯವ್ರಿಗೆ ಗೊತ್ತಾಗಿ ಅವ್ರು ನಮ್ಮ ಮೇಲೆ ಬೇಜಾರಾಗೋ ಮುಂಚೆ ನಾವೇ ಹೇಳಿದರೆ ಒಳ್ಳೇದಲ್ವಾ? ಜಾನಕಿ, ನೀನು ಹೇಳ್ತಿರೋದು ನಂಗೆ ಅರ್ಥ ಆಗ್ತಿದೆ, ಆದರೆ ಇವಾಗ ಬೇಡ. ಅದಕ್ಕೆ ಅಂತ ಒಂದು ಸಮಯ ಸಂದರ್ಭ ಬರುತ್ತೆ, ಆ ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಆ ಟೈಮ್ ಯಾವಾಗ ಬರುತ್ತೆ ರಾಮ್? ಆದಷ್ಟು ಬೇಗ ಬರುತ್ತೆ ಜಾನಕಿ. ಆ ಟೈಮು ನಮ್ಮ ಪರವಾಗೇ ಇರುತ್ತಲ್ವಾ ರಾಮ್? ಇರುತ್ತೆ ಜಾನಕಿ, ಧೈರ್ಯವಾಗಿರೋ. ಭರತ್, ಊಟ ಮಾಡಿದ್ರಾ? ಹೇಗಿತ್ತು? ಚೆನ್ನಾಗಿತ್ತು. ಅಪರೂಪ ಖಾರ ಜಾಸ್ತಿ ಹಾಕಿದ್ರು. ಯಾರು ಮಾಡಿದ್ದು ಅಡುಗೆ? ಇನ್ಯಾರು ಭರತ್? ನಾನೇ. ನಿಮಗೆ ಮಜ್ಜಿಗೆ ಹುಳಿ ಇಷ್ಟ ಆಗಲ್ವಲ್ಲ, ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕಿ ಮಾಡಿದ್ದೆ. ಏನು ಯಾವತ್ತೂ ಅಡುಗೆ ಮಾಡದೇ ಇರೋವಳು ಇವತ್ತು ಮಾಡಿದ್ಯಾ? ಏನು ವಿಷಯ? ಏನೂ ಇಲ್ಲ, ಇನ್ನು ಮುಂದೆ ನೀವೆಲ್ಲೂ ಹೊರಗಡೆ ಊಟ ಮಾಡಬಾರ್ದು ಅಂತ. ಮನೇಲಿ ದಿನ ಹೀಗೆ ಊಟ ಮಾಡೋಕ್ಕಾಗಲ್ಲ. ನಾಳೆ ಇದೇ ಥರ ನೀನು ಅಡುಗೆ ಮಾಡಿದ್ರೆ ಅಜ್ಜಿ ನಿನ್ನ ಒದ್ದು ಓಡಿಸ್ತಾರೆ ಅಷ್ಟೇ. ಅವ್ರಿಗೆಲ್ಲ ಮಾಡಲ್ಲ, ನಿಮಗೆ ಮಾತ್ರ ಸ್ಪೆಷಲ್ ಆಗಿ ಮಾಡ್ತೀನಿ. ನನಗೋಸ್ಕರನಾ?
ನನಗೋಸ್ಕರ ನೀನು ಶ್ರಮ ಪಡೋದು ಬೇಕಾಗಿಲ್ಲ. ನಾನು ಊಟನ ನಾನು ಮಾಡ್ಕೊಳ್ತೀನಿ. ನಿನ್ನ ಪಾಡಿ ನೀನು ಊಟ ಮಾಡಿ ಮಲ್ಕೋ ಸಾಕು. ಭರತ್, ನಿಮ್ಮ ಹತ್ರ ಒಂದು ವಿಷಯ ಕೇಳಿದ್ರೆ ಬೇಜಾರಿಲ್ಲ ತಾನೆ? ಏನು ಕೇಳು? ಅಕ್ಕನ ಹತ್ರ ಕಾಲ್ ಮಾಡಿ ಜಾನಕಿ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ರಂತೆ. ಏನು ವಿಷಯ ಅದು? ಅದನ್ನು ನೀನು ಇನ್ನೂ ತಲೆಯಲ್ಲಿ ಇಟ್ಕೊಂಡಿದ್ಯಾ? ಅದು ನನಗೆ ಮತ್ತು ಅಕ್ಕ ಮಾತ್ರ ಗೊತ್ತು. ಆ ವಿಷಯ ನಿನಗೆ ಬೇಡ, ಸುಮ್ಮನೆ ಮಲ್ಕೋ. ಏನಾದರೂ ಇದ್ರೆ ಹೇಳಿ ಭರತ್, ನಾನು ಯಾರ ಹತ್ರನೂ ಹೇಳಲ್ಲ. ನನಗೂ ಈಗ ಆ ಜಾನಕಿ ನಡವಳಿಕೆ ಮೇಲೆ ಏನೋ ಅನುಮಾನ ಬರ್ತಾ ಇದೆ. ಯಾವ ಥರ ಮಾಳ್ವಿಕಾ? ತುಂಬ ವಿಚಿತ್ರವಾಗಿ ಆಡ್ತಾಳೆ. ಅವಾಗವಾಗ ರೂಮ್ಗೆ ಹೋಗಿ ಬಾಗ್ಲಾಕೊಂತಾಳೆ. ಒಂದೊಂದ್ಸತಿ 1 ಗಂಟೆ ಆದರೂ ಈಚೆನೇ ಬರಲ್ಲ. ರೂಮಲ್ಲಿ ಏನು ಮಾಡ್ತಿದ್ದೆ ಅಂತ ಕೇಳಿದ್ರೆ ಸ್ನಾನ ಮಾಡ್ತಿದ್ದೀನಿ ಅಂತಾಳೆ. ನೋಡಿದ್ರೆ ಆಗನ್ಸೋದೇ ಇಲ್ಲ. ಹೌದು, ರೂಮಿಂದ ಆಚೆ ಬಂದ ನಂತರ ಯಾವ ಥರ ಇರ್ತಾಳೆ? ಅವಾಗ ತಾನೇ ಪೂಜೆ ಮಾಡಿ ಬಂದಿರೋಳ ಥರ ಇರ್ತಾಳೆ. ರೂಮಲ್ಲಿ ನೋಡಿದ್ರೆ ಧೂಪದೊಗೆ ತುಂಬಿರುತ್ತೆ. ಏಯ್, ಬಿಟ್ರೆ ನೋಡು, ಅದರಲ್ಲಿ ಅನುಮಾನ ಪಡೋದೇನಿದೆ? ಅವಾಗ ತಾನೇ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡ್ಕೊಂಡು ಬಂದಿರ್ತಾಳೆ. ನೀನು ಹೇಳಿದ ಕೇಳಿ ಏನೋ ಇದೆ ಅನ್ಕೊಂಡೆ. ಇದೇ ಭರತ್, ಬೇರೆ ಏನೋ ಇದೆ. ಅಲ್ಲ, ದೇವ್ರಿಗೆ ಯಾರಾದರೂ ಮಧ್ಯಾಹ್ನ 1 ಗಂಟೆಗೆ ಸಂಜೆ 5 ಗಂಟೆಗೆ ಪೂಜೆ ಮಾಡ್ತಾರ? ಅದು ಬಾಗ್ಲು ಹಾಕೊಂಡು ಪೂಜೆ ಮಾಡೋದೇನಿದೆ ನನ್ಗಂತೂ ಗೊತ್ತಾಗ್ತಿಲ್ಲಪ್ಪ. ಏನು ಹೇಳ್ತಿದ್ಯಾ ಮಾಳ್ವಿಕಾ ನೀನು? ಜಾನಕಿ ಅಷ್ಟೊತ್ತಿಗೆಲ್ಲ ಪೂಜೆ ಮಾಡ್ತಾಳ? ಅವಳು ಪೂಜೆ ಮಾಡ್ತಾಳೋ ಏನು ಮಾಡ್ತಾಳೋ ಗೊತ್ತಿಲ್ಲ ಭರತ್, ಆದರೆ ನೋಡೋಕೆ ಮಾತ್ರ ಹಾಗೆ ಕಾಣಿಸ್ತಾಳೆ. ಅವಳು ಒಬ್ಳೆ ರೂಮಲ್ಲಿ ಏನು ಮಾಡ್ತಾಳೆ ಅಂತ ಏನಾದರೂ ಮಾಡಿ ಕಂಡುಹಿಡಿಬೇಕಲ್ಲ? ಅಯ್ಯೋ, ಆ ವಿಚಾರನ ನನಗೆ ಬಿಡಿ, ನಾಳೆನೇ ಏನಾದರೂ ಮಾಡಿ ಕಂಡುಹಿಡಿತೀನಿ. ಭರತ್, ಇವಾಗ ನಿಮಗೆ ಗೊತ್ತಾಗಿರೋ ವಿಚಾರ ಏನು ಅಂತ ಹೇಳಿ. ಅದು ಇವಳ ಹತ್ರ ನನ್ನ ಅನುಮಾನ ಹೇಳಿದರೆ ಬಗೆ ಇರ್ಬೋದಾ? ಬೇಡ ಬೇಡ, ಮೊದಲೇ ಇವಳಿಗೆ ಜಾನಕಿ ಕಂಡ್ರೆ ಆಗಲ್ಲ. ಆಮೇಲೆ ಏನಾದರೂ ಎಡವಟ್ಟು ಮಾಡಿದರೆ ಯಾರಿಗೆ ಬೇಕು, ಹೇಳದೇ ಇರೋದೇ ಒಳ್ಳೆಯದು. ಅದು ನನಗೆ ಬಿಡಿ, ಕಂಡುಹಿಡಿತೀನಿ ಅಂತ ಹೇಳಿದ್ನಲ್ಲ. ನೀವು ಅಕ್ಕಂಗೆ ಕಾಲ್ ಮಾಡಿ ಜಾನಕಿ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ರಂತಲ್ಲ, ಏನದು? ಅದೇ ಕಣೆ, ರಾಮ ನನ್ನ ಹೆಸರಲ್ಲಿ ಸ್ಕೂಲ್ ಕಟ್ಸ್ಬೇಕಂತ ಹೇಳಿದ್ನಲ್ಲ, ಅದೇ ವಿಷಯಕ್ಕೆ ಜಾನಕಿ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಜಾನಕಿ ಫೋನ್ ರಿಸೀವ್ ಮಾಡಿರಲಿಲ್ಲ, ಅದಕ್ಕೆ ರುಕ್ಕು ಅಕ್ಕ ಫೋನ್ ಮಾಡಿದೆ ಅಷ್ಟೇ. ಅಷ್ಟೇನಾ? ಹಾಗಾದರೆ ಬೇರೆ ಏನು ವಿಚಾರ ಅಲ್ವಾ? ಹಾಂ ಅಷ್ಟೇ. ನೀನೇನು ಅಂದ್ಕೊಂಡೆ? ನೀವು ಅಕ್ಕನ ಹತ್ರ ಮಾತಾಡಿದ್ದು ನೋಡಿ ಏನೋ ಹೊಸ ವಿಷಯ ಇರ್ಬೋದು ಅಂದ್ಕೊಂಡೆ. ಆ ಥರ ಏನೂ ಇಲ್ಲ, ಸುಮ್ಮನೆ ಹೋಗಿ ಮಲ್ಗೋ. ಅಲ್ಲ ಭರತ್, ರಾಮ್ಗೆ ಸ್ಕೂಲ್ ಕಟ್ಟಕ್ಕೆ ಜಾಗನೇ ಸಿಗಲ್ವಲ್ಲ, ನಿಮ್ಮ ಹೆಸರಲ್ಲಿ ಹೆಂಗೆ ಕಟ್ಟಿಸ್ತಾನೆ? ಯಾರು ಹೇಳಿದ್ರು ನಿಂಗೆ ಜಾಗ ಸಿಗಲ್ಲ ಅಂತ? ಆ ಜಾಗ ಯಾರಿಗೆ ಕೊಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಅಷ್ಟೇ. ಅದು ನಮ್ಮ ರಾಮನ್ಗೆ ಸಿಗುತ್ತೆ. ಅಲ್ಲಿ ರಾಮ ಸ್ಕೂಲ್ ಕಟ್ತಾನೆ. ಅಷ್ಟೊಂದು ಗ್ಯಾರಂಟಿ ಇದೆಯಾ ನಿಮಗೆ? ನಾನೇ ಇವತ್ತು ರಾಮನ ಜೊತೆ ಹೋಗಿ ಮಾತಾಡ್ಕೊಂಡು ಬಂದಿದ್ದೀನಿ. 2 ದಿವಸದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಏಯ್, ಸುಮ್ಮನೆ ನನ್ನ ತಲೆ ತಿನ್ಬೇಡ. ನಾನು ನಿದ್ರೆ ಬರ್ತಿದ್ದೆ, ನಾನು ಮಲಗ್ತೀನಿ. ನನಗೂ ಈಗ ಆ ಜಾನಕಿ ನಡವಳಿಕೆ ಮೇಲೆ ಏನೋ ಅನುಮಾನ ಬರ್ತಾ ಇದೆ. ದೇವ್ರಿಗೆ ಯಾರಾದರೂ ಮಧ್ಯಾಹ್ನ 1 ಗಂಟೆಗೆ ಸಂಜೆ 5 ಗಂಟೆಗೆ ಪೂಜೆ ಮಾಡ್ತಾರಾ? ಅವಳು ಪೂಜೆ ಮಾಡ್ತಾಳೋ ಏನು ಮಾಡ್ತಾಳೋ ಗೊತ್ತಿಲ್ಲ ಭರತ್, ಆದರೆ ನೋಡೋಕೆ ಮಾತ್ರ ಹಾಗೆ ಕಾಣಿಸ್ತಾಳೆ.